ಅಣ್ಣ ಇನ್ನೊಂದು ಚೂರು ಹಿಂದೆ ಹೇಳೋಣ. ಸೆಂಟ್ರಿಗೆ ಹೋಗ್ತಾಳ ವಿಶಲ್ಸ್ ಹೋಗೋಣ ಎಲ್ಲಣ ಹೋಗ್ತೀಯ ಸೆಂಟ್ರಿಗೆ ಹೋದ್ರೆ ಎಷ್ಟು ಸಖತ್ ನಮಗೆ ಪೂಜೆ ಮಾಡ್ದಂಗೆ ಇರುತ್ತೆ ಆಮೇಲೆ. विष्णु महाराज के कोटि का विष्णु महाराज के ऑल इंडिया सुपरस्टार विष्णु महाराज के साहस सिंह के जय. ನಡಿ ಹಂಗೆ ಹಿಂದೆ ತಗೊಳ್ರಪ್ಪ ಒಂಚೂರು ಕ್ಯಾಮ್ರಾಗಳು. ವಿಷ್ಣು ಮಹಾರಾಜ್ಗೆ ಸಾಧ ಸಿಂಹನಿಗೆ ಕನ್ನಡ ಗಣಪನಿಗೆ ಸಾಧ ಸಿಂಹನಿಗೆ ಸೇನಾ ಸೇನಾ ವಿಷ್ಣು ಸೇನಾ 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 ವಿಷ್ಣು ಸೇನಾ ಸೇನಾ ಸೇನಾ. ಅಭಿಮಾನಿಗಳು ಪ್ರತಿ ವರ್ಷ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಜಾಗ ಪ್ರಾಬ್ಲಮ್ ಆದ್ಮೇಲೆ ಸಾಮಾನ್ಯ ಮುಖ್ಯಮಂತ್ರಿಗಳು ಆಗಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರಿಗೆ ಹೇಳಿ ಎದುರುಗಡೆ 2 ಎಕರೆ ಜಾಗವನ್ನು ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿಸಿ ಅವರ ಮನೆಯವರು ಮತ್ತು ಅವರ ದತ್ತುಪುತ್ರ ಅನಿಲ್ ಸ್ಕೆಚನ್ನು ಮಾಡಿಸಿ ಅದನ್ನು ಭೂಮಿ ಪೂಜೆಯನ್ನು ಕೂಡ ಮಾಡಿಸಿದ್ದೆ ನಾನೇ. 2 ಎಕರೆನ ಸ್ಯಾಂಕ್ಷನ್ ಮಾಡಿಸಿ ಸರ್ಕಾರದಿಂದ ಹಣ ಕೂಡ ಬಿಡುಗಡೆ ಆಗಿತ್ತು. ಭೂಮಿ ಪೂಜೆ ಆದಮೇಲೆ ತಕ್ಷಣ ಹೈಕೋರ್ಟಿಂದ ಈ ಪರಿಸರವಾದಿಗಳು ಸ್ಟೇ ಮಾಡಿಸಿದ್ರು. ಎದುರುಗಡೆ ಫಾರೆಸ್ಟ್ ಲ್ಯಾಂಡು ನಮಗೆ ಫಾರೆಸ್ಟ್ ಸೇರ್ತದೆ. ಬಟ್ ಬೈಲ್ಸಂದ್ರ ಗ್ರಾಮದವರು 60 ಎಕರೆ ನಮ್ಮ ಊರ್ನವ್ರಿಗೆ ಸೇರಬೇಕು, 60 ಎಕರೆ ಬಿಟ್ಟು ಮಿಕ್ಕದ್ದನ್ನು ಫಾರೆಸ್ಟಿಗೆ ಸೇರಬೇಕು ಅಂತೇಳಿ ಊರ್ನವರು ಅವರ ವಾದ. ಹಂಗಾಗಿ ಕೇಸ್ ನಡೀತಾ ಇದೆ, ಅಂತಿಮ ಹಂತಕ್ಕೆ ಬಂದಿದೆ. ಈ ಮಧ್ಯದಲ್ಲಿ ಅವರು ಸರ್ಕಾರದವರು ಮೈಸೂರಿನಲ್ಲಿ ಜಾಗ ಏನೋ ಅಲ್ಲಿ ಅಲಾಟ್ಮೆಂಟ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಬಟ್ ಇದು ಇನ್ನೂ ಕ್ಯಾನ್ಸಲ್ ಆಗಿಲ್ಲ. ಅದು ಕೋರ್ಟ್ ತೀರ್ಮಾನ ಆದಮೇಲೆ 2 ಎಕರೆ ಹಂಗೆ ಕಂಟಿನ್ಯೂ. ನಿಮ್ಮ ಕ್ಷೇತ್ರಕ್ಕೆ ಇಲ್ಲೇ ಮಾಡಬೇಕು ಅಂತಕ್ಕಂಥದ್ದೇ ಸದಾ ಪ್ರಯತ್ನ ಸರ್ಕಾರದ್ದು ಕೂಡ ನಮ್ಮದು ಕೂಡ. ನಮ್ಮ ಕ್ಷೇತ್ರದ ಅಭಿಮಾನಿಗಳು ಕೂಡ ಪ್ರತಿ ವರ್ಷವೂ ಇದೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬಟ್ ಅಲ್ಟಿಮೇಟಾಗಿ ಕೋರ್ಟ್ ತೀರ್ಮಾನ ಒಪ್ಪಲೇಬೇಕಾಗ್ತದೆ ಅಂತೇಳಿ ನಾವೇನು ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಫಾರೆಸ್ಟ್ನವರು ಅದಕ್ಕೆ ಜಾಸ್ತಿ, ಫಾರೆಸ್ಟ್ಗಿಂತ ಈ ಪರಿಸರ ಅಂತಕ್ಕಂಥ ಅವ್ರದ್ದು ಜಾಸ್ತಿ. ಎದುರುಗಡೆದು ಫಾರೆಸ್ಟ್ ಆದ್ರೂ ಕೂಡ 60 ಎಕರೆ ಮೈಲ್ಸಂದ್ರದವರು ಅವತ್ತಿಂದ ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಕೇಸು ಅಂತಿಮವಾಗಿ ಬಂದಿದೆ. ಊರಿನವರೆಲ್ಲ ಕೇಸ್ ಆಡ್ತಾ ಇದ್ದಾರೆ, ಅಂತಿಮವಾಗಿ ಬಂದಿದೆ. ಡಿಸ್ಪ್ಯೂಟ್ ಮಾಡ್ತಿದ್ದಾರೆ ಯಾರು, ಬಾಲಕೃಷ್ಣ ಅಂಡ್ ಫ್ಯಾಮಿಲಿಯವರು ಅದನ್ನ ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರೆ. ಸರ್, ಈಗ ಅವರು ತಂದೆ ತಾಯಿ ಸಮಾಧಿನೇ ಉಳಿಸ್ಕೊಂಡಿಲ್ಲ. ನಾನು ಇದ್ರದೆಲ್ಲ ನಾನು ಹೇಳ್ತಾ ಇರೋದು, ಎದುರುಗಡೆ 2 ಎಕರೆ ಭೂಮಿ ಪೂಜೆ ಮಾಡ್ತಿದ್ದ ನಾವು, ಅದು ಫಾರೆಸ್ಟ್ ಫೈನಲ್ ಬಂದಿದೆ. ಅದು ಇದು ಮಾಡಲ್ಲ ಕೊಡಲ್ಲ ಅಂದ್ಮೇಲೆ ಅಲ್ಲಿ ಜಾಗ ಕೊಡ್ತಿದ್ದೆ ನಾವೇ. ಈ ಜಾಗ ಏನಂದ್ರೆ ನಮ್ಮ ಹಿಂದೂ ಸಂಸ್ಕಾರದಲ್ಲಿ ನಮ್ಮದು ನಾವೆಲ್ಲ ಮಾಡಿರ್ತೀವೋ ಅಲ್ಲಿ 10 ಕುಂಟೆ ಇಲ್ಲ, 1 ಕುಂಟೆ ಆದ್ರೂ ಪರವಾಗಿಲ್ಲ ನಮ್ಗೆಲ್ಲ. ಇವತ್ತಿಂದ ಹೇಳ್ತಾ ಇಲ್ಲ ಇವ್ರು, ಅವತ್ತು ಹೇಳ್ತಾ ಅದಕ್ಕೆ ಇಲ್ಲಿ ಏನೋ ಅಪಾರ್ಟ್ಮೆಂಟ್ ಬರುತ್ತೆ, ಅದ್ ಬರುತ್ತೆ, ಇದು ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಪ್ಪಾಜಿ ಅವರ ಸಮಾಧಿಗೆ ಯಾವ ಸೇಫ್ಟಿ ಇದೆ ಅದು ನನಗೆ ಮಾಹಿತಿ ಇಲ್ಲ. ನಾವೇನ್ ಮಾಡಿದ್ರೆ ಅವಾಗ ಪ್ರಾಬ್ಲಮ್ ಆದ್ಮೇಲೆ
ಈಗಿನ ಮುಖ್ಯಮಂತ್ರಿಗಳೇ ಅದನ್ನ ವಿಶೇಷವಾಗಿ ರಿಸ್ಕ್ ತೆಗೆದುಕೊಂಡು 2 ಎಕರೆ ಕೊಡಲೇಬೇಕು ಅಂತೇಳಿ ಅದನ್ನ ಅಲಾಟ್ಮೆಂಟ್ ಮಾಡಿದ್ದಾರೆ. ಸರಿ, ಎಷ್ಟು ಮಾಹಿತಿ ಇಲ್ಲ, ಇದು ಕನ್ಫರ್ಮ್ ಮಾಡ್ತೀವಿ. ಈಗ ನಿಮ್ಗೆ ಇವಾಗ ಯಾವ ರೀತಿ ಪ್ರಯತ್ನ ಇರುತ್ತೆ? ನಿಮ್ದು ಯಾವ ರೀತಿ ಪ್ರಯತ್ನ ಇರುತ್ತೆ ಈಗ ಸಮಾಧಿ? ಅಲ್ಲ, ಅಭಿಮಾನಿಗಳು ಏನ್ ಹೇಳ್ತಾರೆ, ಅಭಿಮಾನಿಗಳ ವಿರುದ್ಧ ನಾನೇನು ಹೋಗ್ಲಿಲ್ಲ. ಅಭಿಮಾನಿಗಳು ಏನ್ ಹೇಳ್ತಾರೆ ಅದನ್ನೇ ನಾನು ಕೇಳ್ಕೊಂಡು ಅವತ್ತಿಂದ ಬರ್ತಾ ಇದ್ದೀನಿ. ನಾನು ಕೂಡ ನಾವೇನು ಇದಕ್ಕೆ ಈ ಜಾಗಕ್ಕೆ ನಮ್ದೇ ಡಿಸ್ಪ್ಯೂಟ್ ಏನು ಮಾಡ್ತಾ ಇಲ್ಲ, ನಾವು ಅದ್ರ ವಿರುದ್ಧನೂ ಇಲ್ಲ. ಅದು ನಾವೇನಂದ್ರೆ ವಿಷ್ಣುವರ್ಧನ್ ಸಮಾಧಿಲಿ ಮಾಡಿದ್ದಾರೆ, ಏನೋ ಪರ್ಮನೆಂಟಾಗಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದನೇ ಸಿದ್ದರಾಮಯ್ಯನವರು ಎಲ್ಲ ಥರದ್ದು ಮಾಡಿದ್ರು. ಪರಿಸರವಾದಿಗಳಿಂದ ತೊಂದರೆ ಆಯಿತು. ನಿಮ್ಮ ಕ್ಷೇತ್ರ ಆಗಿರೋ ಕಾರಣ ಆ ಕುಟುಂಬದವ್ರು ಕರೆಸಿ ಮಾತಾಡಿದ್ದೇನೋ ಪ್ರಯತ್ನ ಮಾಡಿದ್ರ ನೀವು? ಇಲ್ಲ, ಅಭಿಮಾನಿಗಳು ಹೇಳಿದ್ಮೇಲೆ ನಾನು ಕೂಡ ಒಂದು 3-4 ಸಾರಿ ಅವ್ರ ಜೊತೆಲಿ ಸತತವಾಗಿ ಪ್ರಯತ್ನ ಮಾಡಿದ್ದೆ. ಅವ್ರು ಕೊಡ್ತೀನಿ ಅಂತಲೇ ಇದ್ರು. ಕೊನೆಯಲ್ಲಿ ಅಲ್ಟಿಮೇಟಾಗಿ ಏನಾಯಿತು ಅಂತ ಇತ್ತೀಚೆಗೆ ನನಗೆ ಗೊತ್ತಾಗಲಿಲ್ಲ.